ಎಲ್ಲ ದೇಹಗಳ ಹರಡುವಿಕೆಯಿಂದ ಕೇಂದ್ರಕ್ಕೆ ಆ ಪ್ರಜ್ಞೆಯನ್ನು ಎಳೆದುಕೊಂಡಾಗ ಆ ಒಂದೊಂದು ಘಟ್ಟದ ಪ್ರಜ್ಞೆಯನ್ನು ಶಾಶ್ವತ ಬೀಜಾಣುಗೆ ನಾವು ಎಳೆದುಕೊಂಡಾಗ ಆ ಲೋಕ, ಆ ಲೋಕದ ಜೀವನ, ಆ ಲೋಕದಲ್ಲಿ ನಮ್ಮ ವಿಸ್ತರಣೆ, ಇಟ್ ಬಿಕಮ್ಸ್ ಎ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್, ವಿಶ್ರಾಂತಿ ಸ್ಥಿತಿಯಾಗ್ಬಿಡುತ್ತೆ. ಆಮ್ ಐ ಕನ್ವೇಯಿಂಗ್ ಮೈ ಐಡಿಯಾಸ್? ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನ? ದಯವಿಟ್ಟು ಹೇಳಿ. ನಿಮಗೆ ಕಷ್ಟ ಅನ್ನಿಸಿದ್ರೆ ನಾನು ಸ್ವಲ್ಪ ಡೈಲ್ಯೂಟ್ ಮಾಡ್ತೀನಿ ಬೇಕಾದ್ರೆ. ನಾನು ಮುಂದುವರಿಯಬಹುದು. ಆದಷ್ಟು ಸುಲಭವಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಸುಲಭವಾಗಿ ಹೇಳ್ತಾ ಇದ್ದೀನಿ. ಇದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಮ್ಮ ಥಿಯೋಸಾಫಿಕಲ್ ಸಬ್ಜೆಕ್ಟ್ಸ್ನೊಳಗೆಲ್ಲ ಇದು ಅತ್ಯಂತ ಮುಖ್ಯವಾದ ವಿಷಯ. ಹಾಗೆ ಕೃಷ್ಣಮೂರ್ತಿಯವರ ಪ್ರಯತ್ನ ರಾಹಿತ್ಯತೆ ಅಥವಾ ಎಫರ್ಟ್ಲೆಸ್ನೆಸ್ ಅಂತ ಉದ್ದಕ್ಕೂ ಏನು ಹೇಳ್ತಾರೋ ಆ ಎಫರ್ಟ್ಲೆಸ್ನೆಸ್ ಸ್ಟೇಟ್ಗೆ ಹೋಗೋದಕ್ಕೆ ಇವೆರಡು ಮಾರ್ಗ. ಒಂದು, ಸೂತ್ರಾತ್ಮನೆಡೆಗೆ ಹರಡಿರುವ ಪ್ರಜ್ಞೆಯನ್ನು ಆಯಾ ಲೋಕದಲ್ಲಿ, ಆಯಾ ದೇಹದಲ್ಲಿ ಹಿಂದೆಗೆದುಕೊಂಡು ಆ ಕೇಂದ್ರಕ್ಕೆ ತಂದು ನಿಲ್ಲಿಸಿದಾಗ ಆಯಾ ದೇಹದ ಚಲನೆ ನಿಂತು ಹೋಗುತ್ತೆ. ಸಂಕಲ್ಪಗಳು ಚಲಿಸ್ತಾ ಇರೋಲ್ಲ, ಭಾವನೆಗಳು ಚಲಿಸ್ತಾ ಇರೋಲ್ಲ, ಸ್ಥೂಲ ದೇಹದ ಇದು ಚಲಿಸ್ತಾ ಇರೋಲ್ಲ, ತಟಸ್ಥವಾಗಿರುತ್ತೆ. ಯಾವ ಪುಣ್ಯಾತ್ಮನಿಗೆ ಮತ್ತು ಮಹಾತ್ಮನಿಗೆ ಈ ತರಹ ಅಂತರಂಗ ಮೌನ ಪ್ರಾಪ್ತವಾಗುತ್ತೋ ಅಂತಹ ವ್ಯಕ್ತಿ ಈ ಜನ್ಮದಲ್ಲೇ ಜೀವನ್ಮುಕ್ತಿ ಪಡೆಯಬಹುದು. ಜನ್ಮ ಕಾಲವೂ ಬೇಕಾಗೋದಿಲ್ಲ, ಕೆಲವೇ ಗಂಟೆಗಳಲ್ಲಿ ಮೋಕ್ಷ ಪಡೆಯಬಹುದು. ಕಾರಣ ಮೋಕ್ಷ ಅನ್ನೋದು ನಮಗೆ ಬರುವಾಗ ಇಟ್ ಕಮ್ಸ್ ಇನ್ ಅ ಮೊಮೆಂಟ್. ಒಂದು ರಸ ಕ್ಷಣದಲ್ಲಿ ಬರುತ್ತೆ, ಸೆಕೆಂಡ್ಗೂ ಕಮ್ಮಿ ಕಾಲದಲ್ಲಿ. ಅದು ಯಾವಾಗ ಬರುತ್ತೆ ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಆ ತರಹ ಒಂದು ಸ್ಥಿತಿ ನಾವು ಬರೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡೋದು ನಮ್ಮ ಗೊಂದಲ ಬೇಡ. ಥಿಯಾಸಫಿಯ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್, ಮುಖ್ಯ ತತ್ವಗಳಿಗೂ ಆಳದಲ್ಲಿ ಕೃಷ್ಣಾಜಿಗೂ ಏನು ವ್ಯತ್ಯಾಸ ಇಲ್ಲ. ಕೃಷ್ಣಾಜಿಯ ವಿಷಯವಾಗಿ ಮಾತನಾಡೋರು ಥಿಯಾಸಫಿಯ ಫಂಡಮೆಂಟಲ್ಸು ತಿಳ್ಕೊಂಡು ಯಾರ ಮನಸ್ಸಿನಲ್ಲಿಯೂ ಸಂಶಯ ಹುಟ್ಟದ ಹಾಗೆ ಮಾಡಿದರೆ ಅವರು ಮಾಡೋ ಅತ್ಯಂತ ಮೌಲ್ಯವಾದ ಸೇವೆ. ನಿನ್ನೆ ಮೊನ್ನೆ ಅವರ ಉಪನ್ಯಾಸಗಳನ್ನು ಕೇಳೋಕ್ಕೆ ಶುರು ಮಾಡಿ ಕೃಷ್ಣಾಜಿ ಮಾರ್ಗದಲ್ಲಿ ನಾವು ಹೋಗ್ತೀವಿ ಅಂದರೆ ಅಂತಹ ವ್ಯಕ್ತಿಯಲ್ಲಿ ಅಹಂಕಾರ ಎಷ್ಟಿದೆ, ಅಂತಹ ವ್ಯಕ್ತಿಯಲ್ಲಿ ಪ್ರಚಾರಕ್ಕೆ ಎಷ್ಟು ಸ್ಥಾನ ಕೊಡ್ತಾರೆ, ಇತರರ ಮಾತಾಡಿ ಇದು ಮಾಡಿ ಅವ್ರನ್ನ ವಶ ಮಾಡ್ಕೊಳಕ್ಕೆ ಇದೆಲ್ಲ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಹೀಗೆ ನಾವು ಕೇಂದ್ರಕ್ಕೆ ನಮ್ಮ ಪ್ರಜ್ಞೆಯನ್ನು ಎಳೆದುಕೊಂಡಾಗ ಎರಡು ತರಹದಲ್ಲಿ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ಳೋದಕ್ಕೆ ಸಾಧ್ಯ. ಒಂದು, ಥ್ರೂ ನ್ಯಾಚುರಲ್ ಬ್ಯೂಟಿ, ಆರ್ಟ್ಸ್ ಅನ್ನೋಣ, ಸಂಗೀತ ಮೇಲೆ ವಾದ್ಯ ಸಂಗೀತ ಹಾಗೂ ಹಾಡುವಿಕೆ, ಇವೆಲ್ಲ ಒಂದು ಭಾಗ. ಆ ಆರ್ಟ್ಸ್ ಕಲೆಯಲ್ಲಿ ಮತ್ತೊಂದು ಭಾಗ ಪ್ರಾಕೃತಿಕ ಸೌಂದರ್ಯವನ್ನು ಉಪಾಸನೆ ಮಾಡೋದು, ನೋಡೋದು, ಆನಂದ ಪಡೋದು. ಪೂರ್ವ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ಹೋಗಿ ನಾವು ಕುಳಿತುಕೊಂಡು ಸಮುದ್ರದ ಪಕ್ಕದಲ್ಲಿ ಆ ಸಮುದ್ರವನ್ನು ನೋಡ್ತಾ ಇರುವಾಗ, ಸೂರ್ಯ ಹುಟ್ಟಿ ಮೇಲಕ್ಕೆ ಬರುವಾಗ ನಿರ್ಮಲವಾದ ಆಕಾಶ ಇದ್ದರೆ ಸೂರ್ಯ ದೊಡ್ಡದಾಗಿ ಕಾಣ್ತಾನೆ. ಅವನ ಕೆಳಗಡೆ ಸಣ್ಣ ಸಣ್ಣ ಗೆರೆಗಳಿರುತ್ತೆ,
ತೆಳುವಾದ ಮೋಡಗಳು, ಅದರ ಕೆಳಗೆ ಸಮುದ್ರ ಇರುತ್ತೆ. ಇದನ್ನು ನೋಡುವಾಗ ನಮ್ಮನ್ನು ನಾವು ಮರಿತೇವೆ. ಈ ಪ್ರಕೃತಿ ಸೌಂದರ್ಯದ ಉಪಾಸನೆಯಲ್ಲಿ ಮನುಷ್ಯ ಕೆಲಕಾಲ ಅತ್ಯಂತ ಮೌನಧಾರಿಯಾಗ್ತಾನೆ. ಸಂಕಲ್ಪಗಳ ಚಲನೆ ನಿಂತೋಗುತ್ತೆ, ಭಾವನೆಗಳ ಚಲನೆ ನಿಂತೋಗುತ್ತೆ, ಸ್ಥೂಲ ದೇಹದಲ್ಲಿ ಪ್ರಜ್ಞೆ ಪೂರ್ತಿಯಾಗಿ ವಿಶ್ರಮಿಸುತ್ತೆ. ಒಟ್ಟಿನಲ್ಲಿ ಅದು ಮುಗಿಯೋ ತನಕ ಮನುಷ್ಯ ಅತ್ಯಂತ ವಿಶ್ರಾಂತ ಸ್ಥಿತಿಯಲ್ಲಿರ್ತಾನೆ. ಇದು ವರ್ಣನೆಗೆ ಸಿಕ್ಕೋದಿಲ್ಲ, ಅನುಭವಕ್ಕೆ ಮಾತ್ರ ಸಾಧ್ಯ. ಅಂತಹ ಅನುಭವಿಗಳ ಸಂಖ್ಯೆ ಹೆಚ್ಚಬೇಕಾಗಿದೆ ಪ್ರಪಂಚದಲ್ಲಿ. ಮೊನ್ನೆ ತಾನೇ ಒಂದು ವಿಡಿಯೋ JK ಅವ್ರದ್ದು ಹಾಕಿ ಕೇಳ್ತಾ ಇದ್ದೆ ನಾನು. ಆಗ ಅದರಲ್ಲಿ ಹೇಳ್ತಾರೆ ಅವರು, ಡೇವಿಡ್ ಬಾಂಬ್ಗೆ, when the entire inner being becomes silent in a relaxed state, consciousness moves from the state of negation, enters into the state of absolute positive state. Call it God or whatever you like. ಕೃಷ್ಣಾಜಿಯವರು ನಮ್ಮ ಬೆಂಗಳೂರು ಲಾಲ್ಬಾಗ್ ಉಪನ್ಯಾಸಗಳನ್ನು ಒಂದು 5-6 ಕೊಟ್ಟರು. ಅದುವರೆಗೆ ಬರೀ ನೆಗೇಷನ್ ಹೇಳ್ತಾ ಇದ್ರು. ಇದಲ್ಲ 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 ಇದೆಲ್ಲ ಶಂಕರಾಚಾರ್ಯರ ಮಾರ್ಗದಲ್ಲೇ ಹೇಳ್ಕೊಂಡು ಬಂದರು. ಅವರ ಉಪನ್ಯಾಸ ಕೇಳುವಾಗಲೆಲ್ಲ ನನಗೆ ವಾಟ್ ಈಸ್ ಆಫ್ಟರ್ ನೆಗೇಷನ್ ಅನ್ನೋ ಪ್ರಶ್ನೆ ಹೇಳುತ್ತಲೇ ಇತ್ತು. ಅಲ್ಲಿ ವಾಟ್ ಈಸ್ ಆಫ್ಟರ್ ನೆಗೇಷನ್ ಅಂತ ಒಂದು ಪ್ರಶ್ನೆ ಹಾಕಿ, ಇಫ್ ದಿ ಸ್ಪೀಕರ್ ಸೇಸ್ ದಟ್ ದೇರ್ ಈಸ್ ಸಮಥಿಂಗ್, ಯು ಗೋ ಆನ್ ರಿಪೀಟಿಂಗ್. Krishnaji said there is something after negation. It is only not negating the negation, but you are entering into the bondage of negation. Lal Bagh lecture nalli ಹೇಳಿದ್ರು, if the speaker says that there is something after negation, you go on repeating it like a child. ಹಾಗೊಂದೆರಡು ಕ್ಷಣ ಇದ್ದು ಹೇಳಿದ್ರು ಅವರು. ದಟ್ಸ್ ದಿ ಬಿಗಿನಿಂಗ್ ಆಫ್ ಹಿಸ್ ಟೀಚಿಂಗ್ ಆನ್ ಅಬೌವ್ negation. Friends, after negation there is a state. That state is absolute positiveness. Very words here. It is absolute positive state. Call it God or whatever you like. Entire creation comes out of it. It ends with it. ಅಂತ ಹೇಳಿದ್ರು. ಸರ್ವ ಸೃಷ್ಟಿಯೂ ಆ ಮೂಲದಿಂದ ಬರುತ್ತೆ, ಸರ್ವ ಸೃಷ್ಟಿಯೂ ಆ ಮೂಲದಲ್ಲಿ ಕೊನೆಯಾಗುತ್ತೆ. ಅದ್ಯಾವುದು? ನಾನಲ್ಲ ನಾನಲ್ಲ ಅನ್ನೋದನ್ನ ಹೇಳ್ಕೊಂಡು ಹೋಗ್ತಾ 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 ನಾನಲ್ಲ ಅನ್ನೋದಕ್ಕೆ ಬೇರೆ ಒಂದಿಲ್ಲದೆ ಇದ್ದಾಗ ನಾನಲ್ಲ ಅನ್ನೋದನ್ನು ಹುಡುಕುವ ಮಾರ್ಗ, ಪ್ರಯಾಣ ನಿಂತು ತಟಸ್ಥವಾಗತ್ತೆ. ಆದ್ದರಿಂದ ಆಚೆಗೆ ಇರೋದು ಅಬ್ಸಲ್ಯೂಟ್ ಪಾಸಿಟಿವ್ ಸ್ಟೇಟ್. ಆಮೇಲೆ ಅವರು ಉಪನ್ಯಾಸ ಕೊಟ್ಟಿದ್ರೊಳಗೆಲ್ಲ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಹಿ ಅಟರ್ಡ್ ಇನ್ ಲಾಲ್ಬಾಗ್. ಇದನ್ನ ಅವರು ಅಬ್ಸಲ್ಯೂಟ್ ಪಾಸಿಟಿವ್ನೆಸ್ ಅಂತ ಹೇಳಿದ್ರು. ಅಂದರೆ ಎಲ್ಲ ನಿಷಿದ್ಧ ಮಾರ್ಗಕ್ಕೆಲ್ಲೂ ಅತೀತವಾದಂಥ, ಇಲ್ಲಿ ಹೆಸರು ಕೊಡಕ್ಕೆ ಸಾಧ್ಯ ಇಲ್ಲ, ಇಂತಹ ಒಂದು ಸ್ಥಿತಿ ಬರುತ್ತೆ. ಅದನ್ನ ದೇವರು ಅನ್ನಿ ಅದನ್ನು ಹೆಚ್ಚಾಗಿ ಹೇಳಲ್ಲ ಅವರು. ಇದರಿಂದ ಫ್ರಮ್ ದಿಸ್ all creation come out. With this
ಆಲ್ ವಿಲ್ ಎಂಡ್ ಅಂತ ಹೇಳಿದ್ರು. ಈ ಮಾರ್ಗ ಏನು ಹೇಳಿದ್ದಾರೆ ಅವರು, ಆಲ್ ವಿಲ್ ಎಂಡ್ ಅಂದ್ರಲ್ಲ, ಅಲ್ಲಿ ನಮ್ಮ 4 ಲೋಕಗಳನ್ನು ಆ ಒಂದು ಇದರಲ್ಲ ಸೇರಿಸಿ ಹೇಳ್ತಾರೆ. ಇದರ ಪರಿಹಾರಕ್ಕೆ ಇದೊಂದೇ ನಿಜವಾದ ದಾರಿ, ಸೂತ್ರಾತ್ಮ. ಸೂತ್ರಾತ್ಮನಲ್ಲಿರುವ ವಿವಿಧ ದೇಹ ಶಾಶ್ವತ ಬೀಜಗಳ ಕೇಂದ್ರಕ್ಕೆ ಆಯಾ ದೇಹದ ಪ್ರಜ್ಞೆಯನ್ನು ನಾವು ಧ್ಯಾನ ಕಾಲದಲ್ಲಿ ಹಿಂದಕ್ಕೆ ಎಳೆದುಕೊಂಡಾಗ ಆ ಒಂದು ಸ್ಥಿತಿಯಲ್ಲಿ ಕೆಲವು ಕ್ಷಣಗಳು ಅಥವಾ 1 ಸೆಕೆಂಡ್ ಇದ್ದರೂ ಕೂಡ ಮನುಷ್ಯ ಪಕ್ವವಾಗಿದ್ದರೆ ಜೀವನ್ಮುಕ್ತನಾಗಬಹುದು. ಹಾಗಿಲ್ಲದಿದ್ದರೆ ನಾನು ಯಾರು ಅನ್ನೋದರ ಪರಿಚಯವನ್ನಾದರೂ ಮಾಡಿಕೊಳ್ಬಹುದು. ಸ್ನೇಹಿತರೆ, ಥಿಯಾಸಫಿಯ ಗ್ರಂಥಗಳನ್ನು ಸ್ವಲ್ಪ ಆಳವಾಗಿ ಪಠಣ ಮಾಡಿ. ಸ್ಟಡಿ ಇನ್ ಕಾನ್ಷಿಯಸ್ನೆಸ್ 1944ರಿಂದ ಓದ್ತಾ ಇದ್ದೀನಿ ನಾನು. ಎಷ್ಟು ಸಾರಿ ಓದಿದ್ರು ಹೊಸ ಹೊಸ ವಿಷಯ ಬೆಳಕಿಗೆ ಬರುತ್ತೆ. ಹಾಗೆಯೇ ಸೀಕ್ರೆಟ್ ಡಾಕ್ಟ್ರಿನ್ ಕೂಡ. ಸೀಕ್ರೆಟ್ ಡಾಕ್ಟ್ರಿನ್ ಕ್ಯಾಂಪ್ ಒಂದನ್ನು ಮಾಡೋದು 15 ದಿನಗಳು ನಂದಿ ಬೆಟ್ಟದಲ್ಲಿ ಎಲ್ಲ ರೂಮ್ಗಳು ತಗೊಂಡು ರೋಹಿತ್ ಮೆಹ್ತಾ ಅವ್ರ ವೈಫ್ ಬಂದಿದ್ರು. ಅಂದಿನಿಂದ ಇಂದಿನವರೆಗೆ ಎಷ್ಟೇ ಸಾರಿ ಸೀಕ್ರೆಟ್ ಡಾಕ್ಟ್ರಿನ್ ಮಗ್ಚಾಕಿದ್ರೂ ಕೂಡ ನಮಗಿನ್ನೂ ತಿಳಿದೇ ಇರೋ ವಿಷಯ ಬೇಕಾದಷ್ಟು ಇರುತ್ತೆ. ಒಂದು ಅದರಲ್ಲಿರೋ ವೈಶಿಷ್ಟ್ಯ ಏನಂದರೆ ಟೆಕ್ಸ್ಟ್ ಬುಕ್ ಇದ್ದ ಹಾಗಿಲ್ಲ ಅಲ್ಲಿ. ಮೇಡಮ್ ಬ್ಲೆವಾಟ್ಸ್ಕಿ ಅವರ ಪ್ರಜ್ಞೆ ಆ ಕಾಲದಲ್ಲಿ ಹಾಗೆ ಅವರಿಗೆ ದೇಹದಲ್ಲಿ ತುಂಬ ಬಾಧೆ ಇತ್ತು. ಅವರ ಮೂಲಕ ಕೆಲವು ಋಷಿಗಳು ಕೂಡ ಕೆಲಸ ಮಾಡಿದ್ದಾರೆ. ಸ್ವಲ್ಪ ದೂರ ಅವರ ಮನಸ್ಸು, ಇನ್ನೊಂದು ಸ್ವಲ್ಪ ದೂರ ಅವರು ಇನ್ನೊಬ್ಬ ಋಷಿಗಳ ಮನಸ್ಸು, ಹೀಗೆ ಆ ಗ್ರಂಥ ರಚನೆಯಾಗಿದೆ. ಆದ್ದರಿಂದ ಚಾಪ್ಟರ್ ಟು ಚಾಪ್ಟರ್ ಇಲ್ಲದೆ ಎಲ್ಲ ಚಾಪ್ಟರ್ಗಳ ವಿಷಯವನ್ನು ಎಲ್ಲದರಲ್ಲೂ ಹರಡ್ಕೊಂಡಿರೋದ್ರಿಂದ ಸೀಕ್ರೆಟ್ ಡಾಕ್ಟ್ರಿನ್ ಓದಿ ಅದರ ಸಾರಾಂಶವನ್ನು ತೆಗೆದುಕೊಳ್ಳೋದು ಬಹಳ ಕಷ್ಟದ ವಿಷಯ. ಎಷ್ಟೇ ಇಂಗ್ಲಿಷ್ ಬಂದಿದ್ರೂ ಆಗೋಲ್ಲ ಅದು. ಇಂತಹ ಅದ್ಭುತವಾದ ಉನ್ನತ ಗ್ರಂಥಮಾಲೆ ಥಿಯೋಸಾಫಿಕಲ್ ಸೊಸೈಟಿಲಿದೆ. ಸ್ನೇಹಿತರೆ, ಎಷ್ಟು ಜನ ಆಳವಾಗಿ ಹೋಗ್ತಾರೆ. ನನಗೆ ಎಷ್ಟೋ ಸಲ ಪಶ್ಚಾತ್ತಾಪವಾಗುತ್ತೆ. ಗುರುಗಳು ಮಾಡಿಬಿಡ್ತಾರಲ್ಲ, ನಿಮಗೆ ಗೊತ್ತೇನೋ ಗುರುಗಳು ಯಾರು ಅಂತ? ಇವ್ರಿಗೆ ಗೊತ್ತಿರುತ್ತೆ. ಆ ಗುರುಗಳು ಕೆಲಸ ಮಾಡೋದೇ ಕಾರಣ ದೇಹ ಮತ್ತು ಮೇಲ್ಗಡೆ, ಕೆಳಕ್ಕೆ ಬರೋದೇ ಇಲ್ಲ ಅವರು ಕೂಡ. ದೇ ವಿಲ್ ನಾಟ್ ಡಿಸೆಂಡ್ ಬಿಲೋ ಕಾಸಲ್ ಬಾಡಿ. ಕಾರಣ ದೇಹಕ್ಕಿಂತ ಕೆಳಗಡೆಗೆ ಋಷಿಗಳ ಪ್ರಜ್ಞೆ ಇಳಿಯೋದಿಲ್ಲ. ಕಾರಣ ಕೆಳಗಿನ ಲೋಕಗಳಲ್ಲಿ ಅವರ ಹೆಚ್ಚು ಪ್ರಜ್ಞೆ ಹೇರಿಕೊಂಡು ಹೊರಟೋಗ್ಬಿಡುತ್ತೆ. ಅದಕ್ಕೆ ಒಬ್ಬ ಶಿಷ್ಯ ಅನ್ನೋನು ಅಲ್ಲಿಗೆ ಬಂದಾಗ ಅವನ ಮೂಲಕ ಅವರು ಇಳಿಯುತ್ತಾರೆ. ಇಳಿದು ಅವನ ಮೂಲಕ ಆಯಾ ಲೋಕಕ್ಕೆ ಬೇಕಾದ ಶಕ್ತಿಯನ್ನು ಕಳಿಸ್ತಾರೆ. ಆದ್ದರಿಂದ ಶಿಷ್ಯತ್ವ ಅನ್ನೋದು ಕೂಡ ಬಹಳ ಲಘುವಾಗಿ ನಾವು ತೆಗೆದುಕೊಳ್ಬಾರ್ದು. ನಾನು ಅದಕ್ಕೂ ನಿಜವಾದ ಶಿಷ್ಯತ್ವ ಎಂದರೇನು ಅಂತ ಒಂದು ಚಾಪ್ಟರ್ ಬರೆದಿದ್ದೀನಿ ಹೊಸ ಪುಸ್ತಕದಲ್ಲಿ. ನಿಜವಾದ ಗುರು ಯಾರು ಅನ್ನೋದಕ್ಕೂ ಒಂದು ಚಾಪ್ಟರ್ ಬರೆದಿದ್ದೀನಿ. ಸೂತ್ರಾತ್ಮ ಅನ್ನೋದೇ ಒಂದು ಅಧ್ಯಾಯ ಬರ್ತಿದ್ದೆ. ಹೀಗೆ ಬರಿಯ ಪುಸ್ತಕ ವ್ಯಾಸಂಗದಿಂದ ಇದು ಸಾಧ್ಯವಿಲ್ಲ. ಅನುಷ್ಠಾನದ ಅನುಭವ ಬೇಕು. ಪಾಂಡಿತ್ಯ ಮತ್ತು ಶೀಲ ಇವೆರಡು ನಮ್ಮ ಕೆಳಗಿನ 4 ದೇಹಗಳಿಗೆ ಬೇಕಾದದ್ದು. ಪಾಂಡಿತ್ಯತಾ ಬಯಸಿ ಶ್ರುತಿ ಪುರಾಣಗಳೆಂದು ಸುತ್ತಿ ಸುಳಿಯುತ್ತಿಹುದು ಮಾನವನ ಮನ.
ಪಾಂಡಿತ್ಯವಂತಿರಲಿ ಶೀಲ ಮುಂದಾಗಿರಲಿ ಎಂದು ತಾನುರಿಯೇ ಹಿಂದೊಗೆದು ಮುನಿಸಿ ನಿಮ್ಮ ಕೊರಗಿಸುವುದಿವನ. ಒಳಗೆ ವಿಷವನ್ನಿಕ್ಕಿ ಮೇಲ್ಪಾಲ್ ಎರೆದೊಡೆಂ ಆ ಪಾಲು ಉಳಿಸಬಲ್ಲುದೆ ಮರುಳು ಮಾನವನ ವಿಷದ ತಾಪದಿ. ದುರ್ವಿಷಯವೆಂಬ ವಿಷವು ಮನದಿ ಮನೆ ಮಾಡಿರಲು ಬರಿಯ ಪಾಂಡಿತ್ಯ ಉಳಿಸಬಲ್ಲುದೆ ಜಗದಿ ಮರುಳು ಮಾನವನ. ಅದರ ಹಂಬಲವೆಲ್ಲವ ಬಿಟ್ಟು ಪಾಂಡಿತ್ಯ ಶೀಲಗಳೆರಡನ್ನು ಸೇರಿಸಿದೊಡೆ ಆಗುವ ಮಾನವ ದೇವ, ಅವನು ಹೋಗುವ ದೇವನ ಸದನ. ಹೀಗೆ ಮನುಷ್ಯ ವಿಕಾಸವಾದ ಮೇಲೆ ಸ್ವಲ್ಪ ಅಹಂಕಾರವಿಲ್ಲದೆ ನಿರ್ಮಲವಾದ ಮನಸ್ಸಿನಿಂದ ಆಗಾಗ ಧ್ಯಾನಾಯುತ ಧ್ಯಾನ ಪ್ರಾರಂಭಿಸಿದಾಗ ಕೇಂದ್ರಕ್ಕೆ ಪ್ರಜ್ಞೆಯನ್ನು ಎಳ್ಕೊಂಡು ಒಂದು ಕ್ಷಣಕಾಲ ನಾವಿರಬಲ್ಲವರಾದರೆ ಪುರುಷಾತ್ಮನವರೆಗೂ ಪ್ರಜ್ಞೆ ಸೂತ್ರಾತ್ಮನ ಮೂಲಕ ಒಂದೇ ಕಡೆ ಹೊರಟೋಗುತ್ತೆ. ಇದೊಂದು ಮನೋದೇಹದಿಂದ ಕಾರಣದೇಹ ಪ್ರವೇಶ, ಇವೆರಡನ್ನು ಜೆ ಕೃಷ್ಣಮೂರ್ತಿಗಳ ಸಿದ್ಧಾಂತ ಬೋಧೆ ಇದರಲ್ಲಿ ನಾವು ನೋಡಬಹುದು. ಇಲ್ಲಿ ಥಿಯಾಸಫಿ ಮತ್ತು ಕೃಷ್ಣಜಿ ದೇ ಮೀಟ್ ಈಚ್ ಅದರ್. ಥಿಯಾಸಫಿ ಅಥವಾ ಬ್ರಹ್ಮವಿದ್ಯೆ, ಜೆ ಕೃಷ್ಣಮೂರ್ತಿಯವರ ಉಪದೇಶ ಸಾರ ಎರಡು ಇಲ್ಲಿ ಸನ್ಸುತ್ತೆ. ಇಂತಹ ಪ್ರಜ್ಞಾ ಸ್ಥಿತಿಗೆ ನಾವು ಏರೋಣ. ನಮ್ಮ ಪುರುಷಾತ್ಮನ ಅನುಭವವನ್ನು ಒಂದು ಕ್ಷಣವಾದರೂ ಪಡ್ಕೊಳ್ಳೋಣ. ಧ್ಯಾನ ಫಲವಾಗಿ ನಮ್ಮ ನಾಲ್ಕು ಕೆಳಗಿನ ದೇಹಗಳಲ್ಲಿಯೂ ಮೌನವಾಗಿರುವಂತಹ ಒಂದು ಮೌನ ಸ್ಥಿತಿಗೆ ಹೋಗೋಣ. ಅಲ್ಲಿಂದ ಮೌನಾತೀತ ಸ್ಥಿತಿಗೆ ನಮ್ಮ ಪ್ರಜ್ಞೆಯಲ್ಲಿ ಏರಿ ಕಾರಣದೇಹ ಪ್ರಜ್ಞೆಯನ್ನು ಹೊಕ್ಕು ಮುಂದಿನ ಲೋಕಗಳಿಗೆ ಪ್ರಯಾಣ ಬೆಳೆಸೋಣ. ಅಂತಹ ಅಂತರ್ದೃಷ್ಟಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಭಕ್ತಿ ಮತ್ತು ಜ್ಞಾನಗಳ ವಿವಿಧ ಈ ಅಂತರಂಗ ಶಕ್ತಿಗಳನ್ನೆಲ್ಲ ಪರಮಾತ್ಮನು ನಮಗೆ ಕರುಣಿಸಲಿ. ಎಲ್ಲರಿಗೂ ವಂದನೆಗಳು. ಈಗ 5 ಸಾರಿ ಓಂಕಾರವನ್ನು ಉಚ್ಚರಿಸಿದ ಮೇಲೆ ಇಲ್ಲಿಂದ ಮೌನವಾಗಿ ಹೊರಗೆ ಹೊರಡೋಣ. ನಾನೊಂದು ಸಾರಿ ಉಚ್ಚರಿಸ್ತೇನೆ, ನೀವೆಲ್ಲರೂ ಒಂದು ಸಾರಿ. ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ದಯವಿಟ್ಟು ಎಲ್ಲರೂ ನಿಂತ್ಕೊಂಡ್ರೆ ವಾಸಿ. ನಾನು ಒಮ್ಮೆ 10 ನಿಮಿಷ ಉಚ್ಚರಿಸಿ ಇಲ್ಲಿಂದ ಅತಿ ಮೌನದಿಂದ ಹೊರಗೆ ಹೋಗೋಣ. ಒಟ್ಟಾಗಿ 5 ಸಾರಿ.
ವಂದನೆಗಳು. ಇಲ್ಲಿಂದ ಎಲ್ಲರೂ ಮೌನವಾಗಿ ಹೊರಗೆ ಹೋಗೋಣ.